ಸರ್ 1 ಮಿನಿಟ್ ಸರ್ ಈ ಕಡೆ ನೋಡ್ರಿ ಸರ್ 1 ಸೆಕೆಂಡ್ ಸಲ್ಲಿಸಲಾಗುವುದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಪ್ರತಿಯನ್ನು ರವಾನಿಸಿ ಸೂಕ್ತ ಕ್ರಮ ಜರುಗಿಸಲು ಕೋರಲಾಗುವುದು ಎಂದು ಈ ಮೂಲಕ ಮಾನ್ಯರಿಗೆ ತಿಳಿಯಬಯಸುತ್ತೇನೆ. ಧನ್ಯವಾದಗಳು ಸರ್. ನಾವು ಸುತ್ತಾಡಿ ನೋಡ್ಕೊಂಡು ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಶಿವಸೇನೆ ಸಂಘಟನೆ ಗುಲ್ಬರ್ಗ ಶಾಖೆಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಆ ಪ್ರತಿಭಟನೆಗೆ ನಾವು ಬಂದಿದ್ದೀವಿ. ನಮ್ಮ ಮಾನ್ಯ ಆಯುಕ್ತರು ಇವತ್ತು ರಜೆ ಮೇಲೆ ಇರೋದು ಪ್ರಯುಕ್ತ ಸೊ ಅವ್ರ ಪರವಾಗಿ ನಾನು ಡಾಕ್ಟರ್ ರಾಜೇಂದ್ರ ಬಾಲ್ಕೆ ಅಂತ ಆರೋಗ್ಯಾಧಿಕಾರಿಗಳು ಹಾಗೂ ಉಪಾಯುಕ್ತರ ಕಂದಾಯ ಬಂದಿದ್ದೇನೆ. ಸೊ ಸವಿತಾ ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ನಮ್ಮ ಆಯುಕ್ತರಿಗೆ ನಾನು ಸವಿತರಾಗಿ ವಿಚಾರ ಮಾಡಿಬಿಟ್ಟು ಸೊ ನಾವೆಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಇತ್ತು. ಎಲ್ಲ ಡಿಪಾರ್ಟ್ಮೆಂಟ್ ಕೂಡ್ಕೊಂಡು ಏನು ಕಡಿಮೆಬೇಕಾದ ಕ್ರಮ ಸಭೆಯನ್ನು ಮಾಡಿಬಿಟ್ಟು ಜಿಲ್ಲಾಧಿಕಾರಿ ಸಭೆ ಮಾಡಿಬಿಟ್ಟು ಕ್ರಮ ತಗೊಳ್ಳೋಕ್ಕೆ ನಾವು ಸರಿ ಹೇಳ್ತೀವಿ. ಸೊ ಇಷ್ಟು ಹೇಳ್ಬಿಟ್ಟು ನಾನು ನಮಸ್ಕಾರ. ಅಧ್ಯಕ್ಷರು ನೀಡಿದಂತಹ ಬೇಡಿಕೆಗಳನ್ನು ನಾವು ಸಹ ಬಹಳ ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಹಲ್ಲೆಯಾದಂತಹ ಪ್ರಕರಣದ ಬಗ್ಗೆ 2 ವೈದ್ಯಾಧಿಕಾರಿಗಳ ಅಭಿಪ್ರಾಯ ತಗೊಂಡು ಕೂಡಲೇ ಶೀಘ್ರ ಕ್ರಮ ತಗೋತೀವಿ. ಹಾಗೆ ಅದ್ರ ಜೊತೆಗೆ ಈಗಾಗಲೇ ಅದ್ರಲ್ಲಿ ಏನು ಅಕ್ರಮ ಗೋವುಗಳ ಸಾಗಾಟ ಆಯಿತು ಅದನ್ನು ಸೀಜ್ ಮಾಡಿದ್ದೀವಿ. ಲಾರಿ ವೆಹಿಕಲ್ ಅನ್ನ ಸೀಜ್ ಮಾಡಿದ್ದೀವಿ. ಹಾಗೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ನಾವು ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಸಭೆ ಮಾಡಿ ನಾವು ಪತ್ರ ಬರೆದು ಖಂಡಿತವಾಗಿ ಇದಕ್ಕೆ ಕಾನೂನಾತ್ಮಕವಾಗಿ ನಾವೆಲ್ಲರೂ ಅದಕ್ಕೆ ಸ್ಪಂದಿಸಿ ಕ್ರಮ ತಗೋತೀವಿ ಅಂತ ಈ ಮೂಲಕ ಹೇಳ್ತಾ ತಾವೆಲ್ಲ ಸರ್ಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಕೂಡಲೇ ಅದರ ಮೇಲೆ ಕ್ರಮ ಆಗುತ್ತೆ. ಅವ್ರು ಕೂಡಲೇ ಈಗ ವೈದ್ಯಾಧಿಕಾರಿಗಳ ಅಭಿಪ್ರಾಯ ಪಡೆದು ಕೂಡಲೇ ಕ್ರಮ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ತನಿಖೆ ಅದನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಖಂಡಿತ ಸಲ್ಲಿಸ್ತೀವಿ. ಅದನ್ನು ಸೀಜ್ ಮಾಡಿ ಕೂಡಲೇ ಅದನ್ನ ನ್ಯಾಯಾಲಯಕ್ಕೆ ಖಂಡಿತವಾಗಿಯೂ ಸಲ್ಲಿಸ್ತೀವಿ. ನಿಮ್ಮ ಮನವಿಗೆ ನಾವು ಅದನ್ನ ಪೂರಕವಾಗಿ ಕ್ರಮವನ್ನ ತಗೊಳ್ತೀವಿ. ಧನ್ಯವಾದಗಳು.